ಹಾಯ್ ಹಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಕಿಚನಿಂದ ಬ್ರೇಕ್ಫಾಸ್ಟ್ ಮಾಡೋಣ ಎಲ್ರಿಗೂ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಹೌಸ್ ಕ್ಲೀನಿಂಗ್ ಏನೂ ಸ್ಟಾರ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ನನ್ನ ಮಗಳು ಅವ್ರ ಅಪ್ಪನ ಜೊತೆ ಮಲಗಿದ್ದಾಳೆ ಈಗ ಸದ್ಯಕ್ಕೆ. ಸೊ ನನ್ನ ಕೆಲಸ ಮುಗಿಸ್ಕೊತೀನಿ. ಸೊ ಈಗ ನಮ್ಮ ಸ್ಯಾಂಡಿಗೆ ಕ್ಯಾರೆಟ್ ರೈಸ್ ಅವನಿಗೆ. ಸೊ ಹಾಗೆ ನನ್ನ ಮಗಳಿಗೂ ಕೂಡ ಕ್ಯಾರೆಟ್ ರೈಸ್ ಮಾಡೋಣ ಅಂದ್ಬಿಟ್ಟು ಮಸೂರ್ ದಾಲು ರೈಸು ಕ್ಯಾರೆಟ್ ಹಾಗೆ 1-3 ಗಾರ್ಲಿಕ್ ಹಾಕಿ ಹಾಗೆ ನಮಗೆ ಉಪ್ಮಾ ಮಾಡಿದ್ದೆ, ವೆಜಿಟೇಬಲ್ ಉಪ್ಮಾ. ಸೊ ಸ್ನಾನ ಆಗಿದೆ. ಈಗ ನಾನು ನನ್ನ ಅಮ್ಮ ಕುಟ್ಟಿ ದೇವಸ್ಥಾನಕ್ಕೆ ಹೋಗ್ತೀವಿ. ಪೌಡ್ರು ನೋಡಿ, ಇವಳ ಮುಖದಲ್ಲಿ ಪೌಡ್ರು, ಬರೀ ಪೌಡ್ರು. ಯಪ್ಪ ಸೊ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಈಗ. ಟೈಮ್ ಆಲ್ಮೋಸ್ಟ್ 12:30 ಆಗಿದೆ. ಸೊ ಅಲ್ಲಿಂದ ಟೆಂಪಲಿಗೆ ಬಂದೆ. ಸೊ ಹೆವಿ ರಶ್ ಇತ್ತು, ಶುಕ್ರವಾರ ಆಗಿದ್ದರಿಂದ. ಇದು ಆ್ಯಕ್ಚುಲಿ ಶುಕ್ರವಾರದ ಮಿನಿ ವ್ಲಾಗು, ಎಡಿಟ್ ಮಾಡಿ ಹಾಕ್ಲಿಕ್ಕಾಗಿರಲಿಲ್ಲ ಅಂತ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಂದ ಹಾಗೆ ಬರ್ತಾ ಮನೆಗೆ ರೈಲ್ವೆ ಗೇಟಲ್ಲಿ ಹಾಗೆ ಲೆಫ್ಟಲ್ಲಿ ಝೂಮ್ ಮಾಡಿದಾಗ ಒಂದು ಮಜ್ಜಿಗೆ ಶಾಪ್ ಕಾಣಿಸ್ತು. ಟ್ರೈನ್ ಪಾಸ್ ಆದಮೇಲೆ ಮಜ್ಜಿಗೆ ಟೇಸ್ಟ್ ಮಾಡೋಣ ಅಂತ ಮಜ್ಜಿಗೆ ತೊಗೊಂಡೆ. ಸೊ ಇವರು ಮಜ್ಜಿಗೆ, ರಾಗಿ ಅಂಬ್ಲಿ, ಹಾಗೆ ಕರ್ಬೂಜ ಜ್ಯೂಸು, ಲೆಮನ್ ಜ್ಯೂಸು, ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ರು ರಾಗಿ ಅಂಬ್ಲಿಗೆ ಅಂತ. ಹಾಗೆ ಹಲಸಿನಣ್ಣು ತಿನ್ನಬೇಕು ಅನಿಸಿತ್ತು ಅಂತ ಹಲಸಿನಣ್ಣು ತೊಗೊಂಡು ಮನೆಗೆ ಬಂದೆ. ಸೊ ಹಾಗೆ ಬರ್ತಾ ಸ್ಟೂಲ್ ಪರ್ಚೇಸ್ ಮಾಡಿಕೊಂಡು ಬಂದಿದ್ದೆ. ಹಾಗೆಯೇ ಮನೆಗೆ ಬಂದಮೇಲೆ ಹಲಸಿನಣ್ಣು ತಿಂದ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.